ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಒಂದು ರೀತಿ ಡಿಫ್ರೆಂಟ್ ವೀಡಿಯೋನೇ ಅನ್ಕೊಬೋದು. ನಾನು ಹಾಸ್ಪಿಟಲ್ಗೆ ಹೋದಾಗಿಂದ ತುಂಬಾ ಕಮೆಂಟ್ಸ್ ಬರ್ತಿದೆ, ಆದರೆ ಒಂದು ಕಮೆಂಟ್ಗೂ ರಿಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ನನಗೂ ಸ್ವಲ್ಪ ಟೈಮ್ ಸಿಗ್ತಿಲ್ಲ, ಮತ್ತು ಈಗ ಪಾಪು ಆಗಿರೋದ್ರಿಂದ ಸ್ವಲ್ಪ ರೆಸ್ಟು ಮಾಡಬೇಕಾಗಿದೆ. ಹಾಗಾಗಿ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಮತ್ತು ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದೆ, ಅದರಲ್ಲಿ ನಿಮಗೆ ಏನು ಪಾಪು ಆಗಿದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನನಗೂ ಆಸೆ ಆಗುತ್ತೆ ರಿಪ್ಲೈ ಮಾಡಬೇಕು ಅಂತ, ಆದರೆ ಈಗ ಪಾಪು ಆಗಿರೋದ್ರಿಂದ ರೆಸ್ಟ್ ಮಾಡ್ತಾ ಇದ್ದೀನಿ. ಮೊಬೈಲ್ ತುಂಬ ಯೂಸ್ ಮಾಡ್ತಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಆದಷ್ಟು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಣ, ಮತ್ತು ಏನಾದರೂ ನನ್ನಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಈ ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ EDD ಡೇಟ್ ಬಂದು ಏಪ್ರಿಲ್ 26 ಕೊಟ್ಟಿದ್ದರು, ಆದರೆ ಒಂದು 2 ವಾರಕ್ಕೆ ಮುಂಚೆನೇ ಪಾಪು ಆಗಿದೆ. ಯಾಕೆ ಈ ರೀತಿ ಎಲ್ಲ ಆಯಿತು, ಮತ್ತು ಏನು ಪಾಪು ಆಯಿತು, ಮತ್ತು ನಿಮ್ಮ ಸ್ವಲ್ಪ ಕಮೆಂಟ್ಸ್ಗೆ ಈ ವಿಡಿಯೋದಲ್ಲಿ ರಿಪ್ಲೈ ಕೊಡೋಣ ಅಂತ ತಿಳ್ಕೊಂಡು ಸಣ್ಣದಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋಗೆ ಸಪೋರ್ಟ್ ಮಾಡಿ, ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಮರಿದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಈ ವಿಡಿಯೋ ಉದ್ದೇಶ ಏನು ಅಂದರೆ, ನಮ್ಮ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸುಮಾರು ಜನ ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರಿಗೂ ಇಲ್ಲಿ ಡೆಲಿವರಿ ಇದೆಲ್ಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ ಆಗಿರುತ್ತೆ ಅಂದ್ಕೊಂಡೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನಗೆ ಡೆಲಿವರಿ ಕನ್ಫರ್ಮ್ ಆದಾಗಿಂದ ಕೊನೆ ತನಕನೂ EDD ಡೇಟು ಏಪ್ರಿಲ್ 26 ಅಂತೆ ಕೊಡ್ತಾಯಿದ್ರು. ಯಾವುದೇ ಸ್ಕ್ಯಾನಲ್ಲೂ ನನಗೆ EDD ಡೇಟು ಚೇಂಜ್ ಆಗಲೇ ಇಲ್ಲ. ಆದರೆ ನನಗೆ ಪಾಪು ಬಂದು 2 ವಾರಕ್ಕೆ ಮುಂಚೆನೇ ಪಾಪು ಆಯಿತು. ಮುಖ್ಯವಾಗಿ ನಾವೀಗ 9th ಮಂತಲ್ಲಿ ಗ್ರೋತಿಂಗ್ ಸ್ಕ್ಯಾನ್ಗಂತ ಹೋಗಿದ್ವಿ. ಆಗ ನನಗೆ ಡಾಕ್ಟರು ತುಂಬಾ ಕ್ವೆಶನ್ಸು ಕೇಳ್ತಾನೆ ಇದ್ದರು. ಅಂದರೆ ಸ್ಕ್ಯಾನ್ ಮಾಡಿದ ಡಾಕ್ಟ್ರು ಬಂದು ನನಗೆ ಕ್ವೆಶನ್ಸು ಕೇಳ್ತಾನೆ ಇದ್ದರು. ನನಗೆ ಲೈಟಾಗಿ ಆಗ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಯಾಕೆ ಇವರು ಈ ರೀತಿ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಅಂತ. ನಾನು ಅವ್ರನ್ನೇ ಕೇಳಿದೆ, ಯಾಕೆ ಮೇಡಮ್ ಏನಾದರೂ ಪಾಪುಗೆ ತೊಂದರೆ ಇದೆಯಾ, ಯಾಕೆ ಈ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೀರಾ ಅಂತ. ಜನರಲಾಗಿ ನಾವು ಚೆಕಪ್ಗೆ ಹೋದಾಗಿ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಅವ್ರು ಎಲ್ಲಾದರೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿದಾಗ ಆನ್ಸರ್ಸ್ ಮಾಡ್ತಿದ್ರು. ಅದೇ ರೀತಿ ಅವ್ರು ಈ ಸಲ ತುಂಬ ಕ್ವೆಶನ್ಸ್ ಕೇಳಿದ್ರು. ನಿಮ್ಗೆ ಏನಾದರೂ ವೈಟ್ ಡಿಸ್ಚಾರ್ಜ್ ಆಗ್ತಿದೆಯಾ, ಇಲ್ಲ ಅಂದರೆ ಏನಾದರೂ ವಾಟರ್ ಲೀಕೇಜ್ ಏನಾದರೂ ಆಗ್ತಿದೆಯಾ, ಈ ಸಿಮ್ಟಮ್ಸ್ ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಕೇಳಿದ್ರು. ನಾನಿಲ್ಲ, ಈ ರೀತಿ ಏನು ನನಗೆ ಕಾಣಿಸ್ತಿಲ್ಲ, ಹಾಗಾಗಿ ಸ್ವಲ್ಪ ಹೊಟ್ಟೆ ಮಾತ್ರ ಟೈಟ್ ಆಗೋ ರೀತಿ ನನಗೆ ಅನ್ನಿಸ್ತಿದೆ ಅಂತ ಹೇಳಿದೆ. ಆಗ ಅವರು ನೀಟಾಗಿ ಸ್ಕ್ಯಾನ್ ಎಲ್ಲ ಮಾಡಿ, ಇಲ್ಲ ಮಗು ಸುತ್ತು ನೀರೇನೋ ಸ್ವಲ್ಪ ಕಡಿಮೆ ಆಗಿದೆ, ಏನಕ್ಕೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಗ ಅಂತ ಹೇಳಿದ್ರು. ನಾವು ಸ್ಯಾಟರ್ಡೇ ಮಾರ್ನಿಂಗು ಸ್ಕ್ಯಾನ್ ಮಾಡಿಸಿದ್ವಿ, ಮತ್ತು ಸ್ಯಾಟರ್ಡೇ ನಮಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಡಾಕ್ಟರ್ದು. ಸಂಡೇ ಈವ್ನಿಂಗ್ ಬಂದು ಡಾಕ್ಟರ್ ಅಪಾಯಿಂಟ್ಮೆಂಟು ಸಿಕ್ತು. ತುಂಬಾ ಭಯ ಆಗೋಗಿತ್ತು. ಆ ನೈಟೆಲ್ಲ ನಿದ್ದೆನೇ ಬರಲಿಲ್ಲ, ಡಾಕ್ಟರ್ ಏನು ಹೇಳ್ತಾರೋ ಏನೋ ಅಂತ. ಸಂಡೇ ಈವ್ನಿಂಗ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಮೇಡಮು ಅಷ್ಟೇ ಚೆನ್ನಾಗಿ ಮಾತಾಡ್ತಾಯಿದ್ರು. ಅವರು ಅದೇ ರೀತಿ ಕೇಳಿದ್ರು, ಏನಾದರೂ ನಿನಗೆ ಡೆಲಿವರಿ ಸಿಮ್ಟಮ್ಸ್ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ, ಪೇಯ್ನು ಅಥವಾ ಏನಾದರೂ ವೈಟ್ ಡಿಸ್ಚಾರ್ಜು ಅಥವಾ ಬ್ಲೀಡಿಂಗ್ ಏನಾದರೂ ಕಾಣಿಸ್ತಿದೆಯಾ ಅಂತ ಕೇಳಿದ್ರು. ಇಲ್ಲ, ನನಗೆ ಯಾವುದೇ ರೀತಿ ಸಿಮ್ಟಮ್ಸ್ ಏನೂ ಕಾಣಿಸ್ತಿಲ್ಲ, ಜನರಲ್ಲಾಗಿ ನಾರ್ಮಲಾಗಿ ಇದ್ದೀನಿ ಅಂತಲೇ ಅವ್ರ ಹತ್ರನೂ ಹೇಳಿದೆ. ಆದರೆ ಅವ್ರು ಹೇಳಿದ್ರು, ಇಲ್ಲ ನಿನಗೆ ವಾಟರ್ ಎಲ್ಲೋ ಲೀಕ್ ಆಗ್ತಿದೆ, ವಾಟರ್ ತುಂಬ ಕಡಿಮೆ ಆಗೋಗಿದೆ, ಆದಷ್ಟು ಬೇಗ ನೀನು ಡೆಲಿವರಿ ಮಾಡ್ಕೊಳೋದು ತುಂಬಾ ಒಳ್ಳೆಯದು ಅನ್ನೋ ರೀತಿ ಸಜೆಸ್ಟ್ ಮಾಡಿದ್ರು. ಆಮೇಲೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಮನೆಗೆ ಬಂದುಬಿಟ್ವಿ. ಆವತ್ತು ಡಾಕ್ಟರ್ ಹತ್ರ ಇನ್ನೂ ಕ್ಲಿಯರಾಗಿ ಸಜೆಷನ್ಸ್ ಎಲ್ಲ ಕೇಳಿಕೊಂಡು, ಮತ್ತು ಅವ್ರು ಹೇಳಿದ್ರು, ಇಲ್ಲ ನೀವು ಇನ್ನೂ ವೆಯ್ಟ್ ಮಾಡ್ತೀರಿ EDD ಡೇಟ್ ತನಕ ಅಂದರೆ ಡೈಲಿ ಇಂಜೆಕ್ಷನ್ಸ್ ಹಾಕ್ಕೊಬೇಕು, ಮತ್ತು ತುಂಬ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಕರೆಕ್ಟಾಗಿ ಬೇಬಿ ಮೂಮೆಂಟ್ಸ್ ಎಲ್ಲ ನೋಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಮಗುಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ಸು ತುಂಬಾ ಕಾಣಿಸ್ತಿದೆ ಅನ್ನೋ ರೀತಿ ಹೇಳಿಬಿಟ್ರು ಅವರು. ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ, ತುಂಬಾ ಭಯ ಆಗೋಯಿತು, ತುಂಬ ಟೆನ್ಷನ್ ಅನ್ನೋದು ಆಗೋಯಿತು. ಸ್ಟಾರ್ಟಿಂಗಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಆದರೆ ಕೊನೆ ಟೈಮಲ್ಲಿ ಈ ರೀತಿ ಹೇಳಿದ್ರಲ್ಲ, ಏನು ಮಾಡೋದು ಅಂತ ಅರ್ಥನೇ ಆಗಲಿಲ್ಲ. ನಾವಿನ್ನೂ ಏನು ಪ್ರಿಪ್ರೇಷನ್ಸು ಮಾಡ್ಕೊಂಡಿರಲಿಲ್ಲ ಡೆಲಿವರಿಗೆ ಅಂತ. ಆಮೇಲೆ ಮನೇಲಿ ಬಂದು ಡಿಸೈಡ್ ಮಾಡಿದ್ವಿ, ಅಮ್ಮ ಹತ್ರ ಎಲ್ಲ ಮಾತಾಡಿ ಡಿಸೈಡ್ ಮಾಡಿಕೊಂಡು, ಮತ್ತು ನೆಕ್ಸ್ಟ್ ಡೇ ಹೋಗಿ ಡಾಕ್ಟರ್ನ ಮೀಟ್ ಮಾಡಿದ್ವಿ. ಇಲ್ಲ, ಈ ವಾರನೇ ಡಿಸೈಡ್ ಮಾಡ್ಕೊಂಡಿದ್ದೀವಿ, ಈ ರೀತಿ ಡೆಲಿವರಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಡಾಕ್ಟ್ರಿಗೆ ನಾವು ಹೇಳಿದ ಮೇಲೆ ಅವ್ರು ಬಂದು, ಸರಿ ಸೋಮವಾರ ಅಂದರೆ ಮಂಡೇ ನೈಟ್ ಬಂದು ನೀವು ಅಡ್ಮಿಟ್ ಆಗಿ 10 ಗಂಟೆಗೆ ಮೇಲೆ ಏನು ತಿನ್ನೋದಕ್ಕೆ ಹೋಗಬೇಡಿ, ಒಂದು 11 ಗಂಟೆ ಆ ರೀತಿ ಬಂದು ನೀವು ಅಡ್ಮಿಟ್ ಆಗಿ ಟ್ಯೂಸ್ಡೇ ಡೆಲಿವರಿ ಮಾಡ್ಕೊಳ್ಳೋಣ ಅಂತ ಅವರು ಹೇಳಿದ್ರು. ನಾವು ಅದೇ ರೀತಿ ಮಂಡೇ ಅಂದರೆ ಕರೆಕ್ಟಾಗಿ 5ನೇ ತಾರೀಕು ನೈಟು ಹೋಗಿ ಅಡ್ಮಿಟ್ ಆದ್ವಿ. ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಅವರು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮದು ಸ್ವಲ್ಪ ಪ್ರೊಸೀಜರ್ಸ್ ಇರುತ್ತೆ ಅಲ್ವ, ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಅಡ್ಮಿಟ್ ಆದೆ. ಆ ಫೋಟೋ ಬೇಕಾದರೆ ಹಾಕ್ತೀನಿ, ಆ ಫೋಟೋಲಿ ನೋಡಿ ನನ್ನ
ಸುಮ್ಮನೆ ಇರಲಿ ನೆನಪಿಗೆ ಅಂತ ಅಂದರೆ ನಮಗೆ ತುಂಬಾ ಪ್ಲ್ಯಾನ್ಸ್ ಇತ್ತು ಈ ರೀತಿ ಎಲ್ಲ ವೀಡಿಯೋಸ್ ಮಾಡಿ ಹಾಕಿದ್ರೆ ನನ್ನ ರೀತಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆದರೆ ಭಯದಲ್ಲಿ ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಸುಮ್ಮನೆ ಆದಾಗ ಒಂದೊಂದು ಫೋಟೋ ತೊಗೊಂಡ್ವಿ ಅಷ್ಟೇ. ಆ ಫೋಟೋಸ್ನ ನಾನು ಸೈಡ್ಸಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಭಯ ಆಗೋಗಿತ್ತು ಆ ಟೈಮಲ್ಲಿ. ಏನಾಗುತ್ತೋ ಮಗುಗೆ ಏನೋ ಅಂತ ತುಂಬ ಭಯ ಆಗಿದ್ದರಿಂದ ಸ್ವಲ್ಪ ಟೆನ್ಷನ್ ಆಗೇ ಕಾಣಿಸ್ತಾ ಇರ್ತೀನಿ ಅದರಲ್ಲಿ. ಮತ್ತು ಅಡ್ಮಿಟ್ ಎಲ್ಲ ಮಾಡಿಕೊಂಡು ಅವ್ರ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅಂದರೆ ಕ್ಲೀನ್ ಮಾಡಿ ಆಪ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಬೇಕಲ್ವ. ಮತ್ತು ಪಾಪು ಹಾರ್ಟ್ ಬೀಟು, ನನ್ನ BP, ECG ಇದೆಲ್ಲನೂ ತೆಗೆದು ಎಲ್ಲ ಫಾರ್ಮಾಲಿಟೀಸನ್ನು ಅವತ್ತು ನೈಟು ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ನಿದ್ದೆ ಅಂತೂ ಮಾಡೋದಕ್ಕೆ ಆಗಲಿಲ್ಲ, ನಿದ್ದೆ ಬರಲೂ ಇಲ್ಲ. ಆಮೇಲೆ ಬೆಳಗ್ಗೆ ಕರೆಕ್ಟಾಗಿ ಒಂದು 4 ಗಂಟೆ ಆ ರೀತಿ ಡಾಕ್ಟರ್ ಬಂದರು. ಆಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡು ಈಗಲೇ ಬೇಗ ಮಾಡಿಬಿಡೋಣ ಅನ್ನೋ ರೀತಿ ಹೇಳಿಕೊಂಡು ಅವರು ಆಪ್ರೇಷನ್ ಎಲ್ಲ ಮಾಡಿ ಪಾಪುನ ತೆಗೆದ್ರು. ಫಸ್ಟ್ ಟೈಮು ನನಗೆ ಆ ಪಾಪು ಸೌಂಡ್ ಕೇಳಿದಾಗ ಸಮಾಧಾನ ಆಯಿತು. ಡಾಕ್ಟರ್ಸು ನನ್ನ ಮಾತಾಡಿಸ್ತಾನೇ ಇದ್ದರು. ಆಮೇಲೆ ಹೇಳಿದ್ರು ಪಾಪು ತುಂಬ ಆರಾಮಾಗಿದೆ, ತುಂಬ ಹೆಲ್ತಿ ಆಗಿದೆ, ಏನು ಭಯ ಬೀಳಬೇಡಿ ಅಂತ. ಅಂದರೆ ನಾನು EDD ಡೇಟ್ ಕೊಟ್ಟಿದ್ದು 39 ವೀಕ್ಸ್ 40 ವೀಕ್ಸ್ಗೆ. ಆಗ 1 ವೀಕ್ ಬಿಫೋರ್ ಮಾಡ್ಕೊಬೋದು ಅಂತ ಹೇಳಿದರು. ಆದರೆ ಇಷ್ಟು ಬೇಗ ಮಗು ಆಗುತ್ತೆ ಅಂದರೆ ಸ್ವಲ್ಪ ಭಯ ಇರುತ್ತೆ ಅಲ್ವಾ, ಇಷ್ಟೇ ತಿಳಿದಿದ್ರು ನಮಗೆ. ಕರೆಕ್ಟಾಗಿ ನನಗೆ 37 ವೀಕ್ಸ್ಗೆ ಬಿದ್ದಿದ ತಕ್ಷಣ 1 ದಿನಕ್ಕೆ ಪಾಪು ಆಗಿದ್ದು. ಪಾಪು ಆರ್ಗನ್ಸು ಅದೆಲ್ಲ ಚೆನ್ನಾಗಿಯೇ ಡೆವಲಪ್ ಆಗಿತ್ತು. ಪಾಪು ಬ್ರೈನು ಆರ್ಗನ್ಸು ಅದೆಲ್ಲನೂ ತುಂಬಾ ಖುಷಿ ಆಗೋಯಿತು ಪಾಪುನ ನೋಡಿ. ಆಮೇಲೆ ನನಗೆ ಗಂಡು ಪಾಪು ಆಯಿತು, ಇನ್ನೂ ತುಂಬಾ ಖುಷಿ ಆಯಿತು. ಒಂದು ಹೆಣ್ಣು ಪಾಪು ಮತ್ತು ಒಂದು ಗಂಡು ಪಾಪು ಅನ್ನೋ ರೀತಿ ಖುಷಿಯಾಗಿ, ಯಾವುದೇ ಪಾಪು ಆಗಿದ್ರು ಖುಷಿಯಾಗಿರೋದು. ಅದರಲ್ಲಿ ತುಂಬ ಹೆಲ್ತಿಯಾಗಿ ಗಂಡು ಪಾಪು ಆಗಿದ್ದು ಇನ್ನೂ ತುಂಬ ಕ್ಲಿಯರ್ ಆಗಿರ್ಬೋದು. 37 ವೀಕ್ಸಲ್ಲಿ ಪಾಪು ಹುಟ್ಟಿದ್ರೆ ಪಾಪುಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಪಾಪು ವೆಯ್ಟು ಕರೆಕ್ಟ್ ಆಗಿದೆ, ಪಾಪುನು ತುಂಬ ಹೆಲ್ತಿಯಾಗೂ ಇದೆ. ನಾನು ತುಂಬಾ ಆರಾಮಾಗಿದ್ದೀನಿ. ತುಂಬಾ ಖುಷಿಯೂ ಆಯಿತು ಆವತ್ತು ಪಾಪು ಸೌಂಡ್ ಕೇಳಿ. ಮತ್ತು ಇನ್ನೊಂದು ವಿಷಯ, ಪಾಪು ಫೋಟೋಸ್ನ ತೋರಿಸ್ತಿಲ್ಲ, ಯಾಕೆಂದರೆ ಪಾಪುಗಿನ್ನೂ ಸ್ನಾನ ಮಾಡಿಸ್ಲಿಲ್ಲ. ಅಂದರೆ ನಮ್ಮದಲ್ಲಿ ಕೆಲವು ಶಾಸ್ತ್ರಗಳಿರ್ತವೆ ಅಲ್ವಾ, ಆ ರೀತಿ ಇನ್ನೂ ಕಂಪ್ಲೀಟಾಗಿ ಏನೂ ಆಗದೆ ಇರೋದ್ರಿಂದ ಪಾಪುಗೆ ದೃಷ್ಟಿ ಆಗುತ್ತೆ ಅಂತ ಮನೇಲೆಲ್ಲ ಹೇಳ್ತಾರೆ. ಹಾಗಾಗಿ ಪಾಪು ಫೋಟೋಸ್ನೇನು ಶೇರ್ ಮಾಡ್ತಿಲ್ಲ. ಮತ್ತು ಪಾಪು ಆದ ನಂತರ ಮತ್ತೆ ಎಲ್ಲನೂ ನಮಗೆ ಚೆಕಪ್ ಮಾಡ್ತಾರೆ. ನಮಗೆ ಪಾಪುಗೆ ಎಲ್ಲ ಆರಾಮಾಗಿದೆಯಾ ಅಂತ ಬ್ಲಡ್ ಟೆಸ್ಟು ಅದೆಲ್ಲನೂ ಮಾಡ್ತಾರೆ. ಅದು ಬೇಕು ಅಂದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಎಲ್ಲ ಟೆಸ್ಟ್ಸ್ ಮಾಡ್ತಾರೆ ಮತ್ತು ಪಾಪುಗೆ ಏನೆಲ್ಲ ಚೆಕಪ್ ಮಾಡ್ತಾರೆ, ಪಾಪು ಹೆಲ್ತಿಯಾಗಿದೆಯಾ ಅಂತ ತಿಳ್ಕೊಳೋದಕ್ಕೆಲ್ಲನೂ. ನಿಮಗೆ ಯಾರಾದರೂ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಆ ವಿಡಿಯೋನೂ ಮಾಡ್ತೀನಿ. ಮತ್ತು ಇದರಿಂದ ಗೊತ್ತಾಗಿದ್ದೇನೆಂದರೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇಫ್ಟಿಯಾಗಿರೋದಕ್ಕೆ ಟ್ರೈ ಮಾಡಿ. ಮತ್ತು ನನಗೆ ಯಾಕೆ ಈ ರೀತಿ ವಾಟರ್ ಎಲ್ಲ ಹೋಯಿತು ಅಂತ ಗೊತ್ತಾಗಲೇ ಇಲ್ಲ. ಕೆಲವ್ರಿಗೆ ಈ ರೀತಿ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಡಾಕ್ಟರ್ ಹೇಳಿದರು. ಅದಕ್ಕೆ ಆದಷ್ಟು ಈ ಬೇಸಿಗೆ ಕಾಲದಲ್ಲಿ ನೀರು ಚೆನ್ನಾಗಿ ತಗೊಳ್ಳಿ, ಮತ್ತು ಅದೇ ರೀತಿ ನೀರಿನ ಅಂಶ ಇರೋ ಹಣ್ಣುಗಳು ತರಕಾರಿಗಳೆಲ್ಲ ಚೆನ್ನಾಗಿ ತಗೊಳ್ಳಿ. ಏನೇನೆಲ್ಲ ತಗೊಬೇಕು ಅಂತ ನಮ್ಮ ಚಾನಲಲ್ಲಿ ವಿಡಿಯೋ ಬೇಕಾದರೆ ಇದೆ, ಅದನ್ನು ಬೇಕಾದರೆ ಒಂದು ಸಲ ನೋಡಿ. ಇಷ್ಟೇ ತಗೊಬೇಕು ಅಂತಿಲ್ಲ, ನಮ್ಮ ಕೈಲಿ ಆದಾಗೆಲ್ಲ ತಗೊತಾ ಇದ್ದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಈ ಬೇಸಿಗೆ ಕಾಲದಲ್ಲಿ ನಮಗೆ ಸ್ವೆಟ್ಟು ಚೆನ್ನಾಗಿ ಆಗ್ತಾ ಇರುತ್ತೆ. ಹಾಗಾಗಿ ನಾವು ತುಂಬ ನೀರಿನ ಅಂಶ ಇರೋ ಪದಾರ್ಥಗಳು ತಗೊಂಡ್ರೆ ತುಂಬಾ ಒಳ್ಳೆಯದು ಮಗುಗೆ ಮತ್ತು ತಾಯಿಗೆ. ಅದೇ ರೀತಿ ಈಗ ಹೊರಗಡೆ ಕಂಡೀಷನ್ಸು ಸ್ವಲ್ಪ ಮತ್ತೆ ಎಲ್ಲ ಚೇಂಜ್ ಆಗ್ತಿದೆ. ಎಷ್ಟಾಗುತ್ತೋ ಅಷ್ಟು ಸೇಫ್ಟಿಯಾಗಿರೋದಕ್ಕೆ ಟ್ರೈ ಮಾಡಿ. ಆದಷ್ಟು ಮನೆಯಲ್ಲೇ ಇರಿ, ಹೊರಗಡೆ ಎಲ್ಲ ಹೋಗೋದಕ್ಕೆ ಹೋಗಬೇಡಿ. ಈ ಡೆಲಿವರಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಮತ್ತು ನಮಗೆ ಮಗು ಇಬ್ಬರು ಫೇಸ್ ಮಾಡಬೇಕಾಗತ್ತೆ. ಆಮೇಲೆ ತುಂಬಾ ಕಷ್ಟ. ಆದಷ್ಟು ಸೇಫಾಗಿರೋದಕ್ಕೆ ಟ್ರೈ ಮಾಡ್ತಾ ಇರಿ ನೀವು. ಮನೇಲೇ ಅಷ್ಟೇ ತುಂಬಾ ಹೆಲ್ತಿಯಾಗಿರೋ ಫುಡ್ಸ್ನ ತಗೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ವಾ ಅಂತ ತುಂಬ ಆಯಿಲಿ ಫುಡ್ಸು ಬೇರೆ ಏನಾದರೂ ಇಷ್ಟ ಆಗಿದ್ದೆಲ್ಲ ತಿಂದು ಆಮೇಲೆ ಈ ಟೈಮಲ್ಲಿ ತೊಂದರೆ ಆದರೆ ತುಂಬಾ ಕಷ್ಟ ಆಗ್ತಾಯಿದೆ ಈಗ ಸಿಚುವೇಶನ್ಸ್ ಎಲ್ಲನೂ. ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಹೆಲ್ತಿಯಾಗಿರೋ ಫುಡ್ಸ್ನ ತಗೊಳ್ಳಿ. ಮತ್ತು ಈ ನೀರಿನ ಅಂಶ ಜಾಸ್ತಿ ಇರೋ ಫುಡ್ಸ್ನ ತಗೊಳ್ತಾ ಇದ್ದರೆ ಮಗು ಮತ್ತು ನೀವು ಇಬ್ಬರು ತುಂಬಾ ಆರಾಮಾಗಿರ್ಬೋದು. ಅದು ನಾರ್ಮಲೇ ಆಗಲಿ ಸಿಸೇರಿಯನೇ ಆಗಲಿ, ಮಗು ಹೆಲ್ತಿಯಾಗಿದ್ದರೆ ನಮಗೆ ಅಷ್ಟೇ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಅದಕ್ಕೆ ನೀವು ತುಂಬ ಹೆಲ್ತಿಯಾಗಿರಿ, ಮಗುನು ತುಂಬ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿರಿ. ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಟೈಮ್ ಸಿಕ್ಕಿದಾಗ ಎಲ್ಲ ಪಾಪು ನಿದ್ದೆ ಮಾಡಿದಾಗ ಆ ರೀತಿ ಆದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಏನಾದರೂ ರಿಪ್ಲೈ ಕೊಡಲಿಲ್ಲ ಅಂದರೆ ಕೋಪ ಮಾಡ್ಕೊಬೇಡಿ. ಯಾವುದಾದ್ರೂ ವೀಡಿಯೋ ಆದರೂ ಹಾಕಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅನಿಸುತ್ತೆ, ಮತ್ತು ಯಾರಿಗಾದ್ರೂ ಹೆಲ್ಪ್ ಆಗಿರುತ್ತೆ ಅಂತ ಖಂಡಿತವಾಗ್ಲೂ ಅನಿಸುತ್ತೆ ನನಗೆ. ನಿಮಗೆ ಅದೇ ರೀತಿ ಏನಾದರೂ ಅನಿಸಿದ್ರೆ ಮರೀದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ.
ಮತ್ತು ಈ ಟೈಮಲ್ಲಿ ನಾವು ಈ ರೀತಿ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ಅವ್ರಿಗೂ ತುಂಬಾ ಯೂಸ್ಫುಲ್ ಆಗೋ ಇರುತ್ತೆ. ನೀವು ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಇನ್ನೂ ತುಂಬಾ ಪ್ರೆಗ್ನೆನ್ಸಿ ವೀಡಿಯೋಸು ನಮ್ಮ ಚಾನಲಲ್ಲಿದೆ, ತುಂಬಾ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಈ ಅಮಿನೋಟಿಕ್ ಫ್ಲೂಯಿಡ್ ನಾವು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಬೇಕು ಮತ್ತು ಮೇಂಟೈನ್ ಮಾಡ್ಕೊಬೇಕು, ಈ ಬೇಸಿಗೆ ಕಾಲದಲ್ಲಿ ನಾವು ಯಾವ ರೀತಿ ಎಲ್ಲ ಇರಬೇಕು ಅನ್ನೋ ವೀಡಿಯೋಸು ತುಂಬಾ ನಮ್ಮ ಚಾನಲಲ್ಲಿದೆ. ಒಂದ್ಸಲಿ ನೀವು ವಿಸಿಟ್ ಮಾಡಿ ನೋಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗೋ ಇರುತ್ತೆ. ಮುಂದೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ.